ಇನ್ನು ಬೆಂಗಳೂರಿನಲ್ಲೊಂದು ಮರ್ಡರ್ ಆಗಿದೆ. ಪ್ರಿಯಕರನಿಂದಲೇ ಪ್ರಿಯತಮೆಯ ಬರ್ಬರ ಹತ್ಯೆ ಇದು. ಪೂರ್ಣಪ್ರಜ್ಞಾ ಲೇಔಟ್ನ ಹೋಟೆಲ್ ಒಂದರಲ್ಲಿ ನಡೆದಂತಹ ಘಟನೆ. ಚಾಕುವಿನಿಂದ ಗಿರಿದು 36ರ ಹರಿಣಿಯನ್ನ ಆಕೆಯ ಪ್ರಿಯಕರ ಯಶಸ್ ಹತ್ಯೆ ಮಾಡಿದ್ದಾನೆ. ಅನೈತಿಕ ಸಂಬಂಧದ ಹಿನ್ನೆಲೆ ಪ್ರಿಯತಮೆಯನ್ನ ಟೆಕ್ಕಿ ಯಶಸ್ ಹತ್ಯೆ ಮಾಡಿರೋದು ತಿಳಿದು ಬರ್ತಾ ಇದೆ. ಜೂನ್ 6ರಂದು ನಡೆದಿದ್ದಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೂನ್ 6ಕ್ಕೆ ಈ ಮರ್ಡರ್ ಆಗಿದೆ. ಅನೈತಿಕ ಸಂಬಂಧದ ಶಂಕೆಯ ಹಿನ್ನೆಲೆ ಪ್ರಿಯತಮೆಯನ್ನೇ ಕೊಂದಿದ್ದಾನೆ ಪ್ರಿಯಕರ. ಯಶಸ್ ಎನ್ನುವ ಯುವಕ ಹತ್ಯೆ ಮಾಡಿರೋದು. 36ರ ಮಹಿಳೆ ಹರಿಣಿಯನ್ನ ಹತ್ಯೆಯಾದ ಯುವತಿಯನ್ನ ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ನಡೆದಂತಹ ಬರ್ಬರ ಹತ್ಯೆ ಇದು. ಜೊತೆಗೆ ಈತನೇ ಪೂರ್ಣಪ್ರಜ್ಞಾ ಲೇಔಟ್ನ ಹೋಟೆಲ್ನಲ್ಲಿ ತನ್ನ ಪ್ರಿಯತಮೆಯನ್ನ ಕೊಂದಿದ್ದಾನೆ. ಜೂನ್ 6ಕ್ಕೆ ನಡೆದಿದೆ. ಚಾಕುವಿನಿಂದ ಇರಿದು ತನ್ನ ಪ್ರೇಯಸಿಯನ್ನ ಹತ್ಯೆ ಮಾಡಿದ್ದಾನೆ ಈತ. ಅನೈತಿಕ ಸಂಬಂಧದ ಶಂಕೆ ಹಿನ್ನೆಲೆ ಈ ಯಶಸ್ ಎನ್ನುವ ಯುವಕ ಹರಿಣಿಯನ್ನ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ಬೆಂಗಳೂರಿನಲ್ಲಾದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.